ರಣಮಳೆಗೆ ನೆಲ ಕಚ್ಚಿತ್ತು ವಿದ್ಯುತ್ ಕಂಬ. 6 ತಿಂಗಳಾದರೂ ಕೂಡ ನೆಟ್ಟಗೆ ಆಗೇ ಇಲ್ಲ. ಒಂದೆರಡು ದಿವಸ ಆದರೆ ಓಕೆ, ಯಾರು ಸರಿ ಮಾಡಬೇಕು? ಕರೆಂಟ್ ಕಟ್ಟಿಲ್ಲ ಅಂದರೆ, ಬಿಲ್ ಕಟ್ಟಿಲ್ಲ ಅಂದರೆ ಬಂದು ಕಟ್ ಮಾಡಿ ಓಡೋಗ್ಬಿಡ್ತೀವಿ. ಈಗ ಯಾರು ಕಟ್ಟಬೇಕು, ಯಾರು ಮಾಡಬೇಕು? 6 ತಿಂಗಳಾದರೂ ನೆಟ್ಟಗೆ ಆಗಿಯೇ ಇಲ್ಲ. ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ. ಎಲ್ಲಿದು? ಯಾದಗಿರಿಯಲ್ಲಿ. ಏನದು ಪ್ರಾಬ್ಲಮ್? ಈ ಅಧಿಕಾರಿಗಳಿಗೆ ಅದೇನು ರೋಗ ಬರುತ್ತೋ ಗೊತ್ತಿಲ್ಲ. ಅದ್ಯಾಕೋ ಎ ಸಿ ರೂಮ್ ಬಿಟ್ಟು ಹೊರಬರುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಪ್ರಾಬ್ಲಮ್ ಬಗೆಹರಿಸಿ ಅಂದರೆ ಕ್ಯಾರೇ ಮಾಡಲ್ಲ. ಆದರೆ ನಮ್ಮ ಕರೆಂಟು ಬಿಲ್ ಕಟ್ಟಿಲ್ಲ ಅಂತಂದರೆ ಹೆಂಗೆ ಓಡಿ ಬರ್ತಾರೆ, ಕರೆಂಟ್ ಕಟ್ ಮಾಡ್ತಾರೆ. ಇವತ್ತು ಅವ್ರಿಗೊಂದು ಕರೆಂಟ್ ಶಾಕ್ ಕೊಟ್ಟರೆ ಹೆಂಗೆ? ಯಾವ ಪ್ರಾಬ್ಲಮ್ ಇದು? 6 ತಿಂಗಳಾದರೂ ಇದರ ಬಗ್ಗೆ ಗಮನ ಹರಿಸಿಲ್ಲ ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಎಲ್ಲರ ಫೋಟೋ ಹಾಕ್ತೀನಿ. ಈ ಸ್ಟೋರಿ ನೋಡಿ. ನೆಲ ಕಚ್ಚಿವೆ ವಿದ್ಯುತ್ ಕಂಬಗಳು. ಮಳೆಗಾಲ ಮುಗಿದ್ರೂ ಕಂಬ ನಿಲ್ತಿಲ್ಲ. ರೈತರ ಗೋಳು ಯಾರು ಕೇಳ್ತಿಲ್ಲ. ಎಸ್, ಮಳೆಯಾಗಿ ಇಳೆ ತಂಪಾದ್ರೂ ಮರದ ಹನಿ ನಿಲ್ಲಂಗಿಲ್ಲ ಎಂಬಂತೆ ಮಳೆಗಾಲ ಮುಗಿದ್ರೂ ಮಳೆಗಾಲದಲ್ಲಿ ನೆಲಕ್ಕುರುಳಿದ ವಿದ್ಯುತ್ ಕಂಬ ಮೇಲೆತ್ತಿಲ್ಲ. ವಿದ್ಯುತ್ ಕಂಬ ಜಮೀನಿನಲ್ಲಿ ನೆಲಕ್ಕುರುಳಿ 6 ತಿಂಗಳು ಆದ್ರೂ ಕೂಡ ಇನ್ನೂ ನೆಟ್ಟಗೆ ಆಗಿಲ್ಲ. ಹೀಗಾಗಿ ರೈತರು ಫುಲ್ ಕಂಗಾಲಾಗಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬಾಣತಿಹಾಳ ಗ್ರಾಮದಲ್ಲಿ. 6 ತಿಂಗಳ ಹಿಂದೆ ರೈತರ ಜಮೀನಿನಲ್ಲಿ ಟಿಸಿ ಬಿದ್ದಿವೆ. ಮಳೆಗಾಲದಲ್ಲಿ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ರೈತರಿಗೆ ಸಂಕಷ್ಟ ಎದುರಾಗಿದೆ. ಇನ್ನು ರೈತರ ಐಪಿ ಸೆಟ್ಗೆ ವಿದ್ಯುತ್ ಪೂರೈಕೆ ಮಾಡುವ ಕಂಬಗಳೇ ನೆಲಕ್ಕುರುಳಿದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಐಪಿ ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಆಗದೆ ಜಮೀನಿನಲ್ಲಿ ಬೆಳೆದ ಬೆಳೆ ಒಣಗಿ ಹೋಗ್ತಿದೆ. 15ಕ್ಕೂ ಹೆಚ್ಚು ಕಂಬಗಳು ಬಿದ್ದೋಗಿರೋದ್ರಿಂದ ರೈತರು ಇನ್ನಿಲ್ಲದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಉಳುಮೆ ಕೂಡ ಮಾಡೋಕೆ ತೊಂದರೆ ಆಗ್ತಿದೆ. ಕಂಬಗಳು ಬಿದ್ದು ಸುಮಾರು ರೈತರು ನಾವು ಹೋಗಿ ಒಂದು 10 ಸಲ ಮನವಿ ಕೊಟ್ಟಿವಿ. ಮತ್ತು ಆಮೇಲೆ ಮನವಿ ಮಾಡಿಕೊಂಡ್ರು ಕೂಡ ಈ ಮನವಿಗೆ ಯಾವ ಸ್ಪಂದಿಸಿಲ್ಲ. ಆಮೇಲೆ ಸುಮಾರು ಒಂದು 50-60 ಎಕರೆ ಜಮೀನು ಇವಾಗೆಲ್ಲ ಸಜ್ಜಿ, ಆಮೇಲೆ ಜೋಳ, ಶೇಂಗಾ ಎಲ್ಲ ಒಣಗಿ ಹೋಗ್ತಿದ್ದಾವೆ. ನಾವು ಎಲ್ಲ ರೈತರು ಹೋದರೂ ಕೂಡ ಉಡುಪೆ ಮಾತುಗಳಿಂದ ನೋಡೋಣ ಮಾಡೋಣ ಇದೇ ಥರ ಎಲ್ಲ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ. ಅದಕ್ಕಾಗಿ ರೈತರಿಗೆ ಏನಾದರೂ ಒಂದು ಅವರಿಗೆಲ್ಲ ಸಮಸ್ಯೆ ಬಗೆಹರಿಸಿದರೆ ಅವರು ರೈತರು ಬದುಕೊಂತಾರೆ. ಎಲ್ಲಕ್ಕಂದರೆ ಮುಂದಿನ ದಿನಗಳಲ್ಲಿ ತುಂಬ ಪಾಪ ಕಷ್ಟಪಡ್ತಿದ್ದಾರೆ. ಇನ್ನು ಮಳೆಗಾಲದಲ್ಲಿ ಕಂಬ ಬಿದ್ದಾಗಿನಿಂದಲೂ ಕೂಡ ರೈತರು ಜೆಸ್ಕಾಂ ಕಚೇರಿಯತ್ತ ಅಲೆದಾಡಿ ಸುಸ್ತಾಗ್ತಿದ್ದಾರೆ. ಜೆಸ್ಕಾಂ ಇಲಾಖೆಗೆ ತಿರುಗಿ ರೈತರ ಚಪ್ಪಲಿ ಸವದಿದ್ದು ಬಿಟ್ರೆ ಪ್ರಯೋಜನ ಏನೂ ಆಗಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಮಳೆಗಾಲ ಬಂದು ಕಾಡಿದ್ರೆ ಹೇಗೋ ಬದುಕಬಹುದು, ಆದ್ರೆ ಅಧಿಕಾರಿಗಳು ನಮ್ಮನ್ನ ಕಾಡಿದ್ರೆ ನಾವು ಹೇಗೆ ಬದುಕಬೇಕು ಅಂತಿದ್ದಾರೆ. ಜಮೀನಿನಲ್ಲಿ ಬಿದ್ದ ಕಂಬ ಮೇಲೆತ್ತಿ ವಿದ್ಯುತ್ ನೀಡಿ ಪುಣ್ಯ ಕಟ್ಕೊಳ್ಳಿ ಅಂತ ರೈತರು ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಏನು ಮಾಡ್ಬೇಕ್ರಿ? ಕಂಪ್ಲೇಂಟ್ ಕೊಡ್ಬೇಕಂತಂದ್ರೆ ಇವ್ರಿಗೆ ತಿರುಗಾಡೋದಾಗಲ್ರಿ, ಗೊತ್ತಾಗಲ್ರಿ. ಹಂಗಾಗಿ ಗೆಸಿಂದ ಅವ್ರಿಗೆ ಹೋಗಿ ಗೆಸಿಂದ ಎಪ್ಪಣ್ಣ ಅಂತಾರೆ. ಅವ್ರು ಬಂದ್ ಗೆಸಿಂದ ಇದು ಮಾಡ್ಬೇಕ್ರಿ, ಸಮಸ್ಯೆ ಕ್ಲಿಯರ್ ಮಾಡ್ಬೇಕ್ರಿ ಜಸ್ಕಂದಾರ. ರೈತರು ಭಾಳ ಸಮಸ್ಯೆದಾಗ್ರಿ. ಅವರೇ ಬರ್ಲಿಕ್ಕಂದ್ರೆ ಈಗ ನಾವು ಈಗ ಯಾರು ಎಲ್ಲಿಗೆ ಹೋಗ್ಬೇಕ್ರಿ? ಈಗ ಇಂಜನ್ ನೀರು ಬಿಟ್ಟಿಗೆ ಸಲಿಂದ ಈಗ ಅದ್ರಾಗೂ ಒಂದಿನ ಸಿಗ್ತಾರೆ, ಒಂದಿನ ಸಿಗಲ್ರಿ. ಬಾಡಿ ಹೊಡೆಯವ್ರ ಇಂಜನ್ ಹಂಗಾಗಿ ಬೆಳೆ ಭಾರಿ ಸಮಸ್ಯೆಗೆ ಒಳಗಾಗ್ಯವ್ರಿ. ಒಟ್ಟಾರೆ ಮಳೆಗಾಲ ಮುಗಿದ್ರೂ ಅನ್ನದಾತರ ಸಮಸ್ಯೆ ಮುಗ್ದಿಲ್ಲ. 6 ತಿಂಗಳಾದ್ರೂ ಕೂಡ ಕಂಬ ಸರಿ ಮಾಡೋಕೆ ಅದ್ಯಾಕೋ ಅಧಿಕಾರಿಗಳು ಮನಸ್ಸು ಮಾಡ್ತಿಲ್ಲ. ನೋಡೋಣ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಇಲ್ವಾ ಅಂತ. ನಾಗರಾಜ್ ಮುಗ್ದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೋಡಿ, ಈ ಕರೆಂಟ್ ಅವ್ರದ್ದೊಂದು ಸಮಸ್ಯೆ ಇದೆ. ಈಗ ಅದನ್ನು ಯಾರಾದರೂ ಲೋಕಲ್ಗಳು ಅದನ್ನು ಮಾಡೋಂಗಿಲ್ಲ. ಅದನ್ನು ನಾವೇ ಕೊಟ್ಕೊಂಡು ಮಾಡ್ತೀವಪ್ಪ, ಹಂಗೆ ಮಾಡೋಂಗಿಲ್ಲ. ಬರ್ತಾರೆ ಆಗ ಕ್ಷಣ ಮಾತ್ರದಲ್ಲಿ ಬರ್ತಾರೆ. ಹೆಂಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹೆಂಗಪ್ಪ ಮುಟ್ಟಿದ್ರಿ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ತನಕ ಬಿದ್ದಿದೆ. ಇದನ್ನು ಯಾವನೊಬ್ಬ ನೋಡಿಲ್ಲ ಅಂತಂದರೆ ಮರೆಪ್ಪ, ಜೆಸ್ಕಾಂ AEE ಮರೆಪ್ಪ ಅವರಿಗೆ ಮರೆವಾಗಿದೆಯಾ? ಮರೆಪ್ಪ ಅವರೇ ಮರೆವಾಗಿದೆಯಾ? ಸಂಬಳ ತಗೊಳ್ತಾ ಇಲ್ವ ಪ್ರತಿ ತಿಂಗಳು? ಬನ್ನಿ ರಿಪೇರಿ ಮಾಡಿಸಿ. ಇಲ್ಲಾಂತಂದರೆ ಇದೇ ಮಾರಿ ಹಬ್ಬ. ಇದು ಲವೀಶ್ ಹೊರಾಡಿ ಅವರಿಗೆ ತರಬೇಕು ಅಂತಿಲ್ಲ. ಇವರು CO, ಜಿಲ್ಲಾ ಪಂಚಾಯತ್ CO, ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಹೊರಾಡಿ ಅವರೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇದನ್ನು. ಆ್ಯಂಡ್ ಸುಶೀಲಾ B ಜಿಲ್ಲಾಧಿಕಾರಿಗಳು. ಮೇಡಮ್ ಹಿಂಗಾಗಿದೆ ನೋಡಿ, 6 ತಿಂಗಳಾಯಿತು ಬಿದ್ದೋಗ್ಬಿಟ್ಟು. ಆದರೆ ಬೇರೆಯವ್ರು ಯಾರು ಮುಟ್ಟೋಂಗಿಲ್ವೇ? ಎಲ್ಲೋ ಆ ಕಡೆ ಈ ಕಡೆ ಕರೆಂಟ್ ಬಂದುಬಿಟ್ರೆ ಏನು ಗತಿನಪ್ಪ ಗೊತ್ತಿಲ್ಲ. ಶರಣಬಸಪ್ಪ ದರ್ಶನಾಪುರ ಸಾಹೇಬರು ಶಾಸಕರು and Mantri also.
ಸಾಹೇಬ್ರೆ ಮೊನ್ನೆ ಇದಕ್ಕೆ ನೀವು ಭಾಳ ಬೇಗ ಸ್ಪಂದನೆ ಕೊಟ್ಟರೆ ಯಾವುದಕ್ಕೆ ಮೈಕ್ರೋ ಫಿನಾನ್ಸ್ ಇದಕ್ಕೂ ಕೂಡ ಒಂದು ಸ್ಪಂದನೆ ಕೊಡಿಸಿ ಸರ್. ನೋಡಿ 6 ತಿಂಗಳಾಯಿತು, ರೈತರ ಜಮೀನಿನಲ್ಲಿ TC ಬಿದ್ದು 6 ತಿಂಗಳಾದರೂ ಕೇಳೋರಿಲ್ಲ ಅಂತಂದರೆ ಮರೆಪ್ಪ ಜೆಸ್ಕಾಮ್ AEE ಯಾಕೆ ಕರೆಕ್ಟ್ ಹೆಸರಿಟ್ಟಿದ್ದಾರೆ ನೋಡಿ ಮರೆಪ್ಪ. ಬಟ್ ಸಂಬಳ ಪ್ರತಿ ತಿಂಗಳು ಬರೆಯೋದನ್ನು ಮರೆಯೋದಿಲ್ಲಪ್ಪ, ಕೆಲಸ ಮಾತ್ರ ಮರಿತೀರಪ್ಪ. ಯಾಕಪ್ಪ ಮರೆಪ್ಪ, ಎಲ್ಲಿದ್ದೀರಪ್ಪ? ಬನ್ರಪ್ಪ, ಕಾಯ್ತಾ ಇದೆ ಕಂಬ ನಿಮಗೆ. ಕಂಬ ಅಂದರೆ ಇದು ರೀ ಲೈಟ್ ಕಂಬ, ಬೇರೆ ಕಂಬ ಅಂದ್ಕೋಬೇಡಿ. ಟ್ರಾನ್ಸ್ಫಾರ್ಮರ್ ಜೊತೆ 15 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಕಳೆದ 6 ತಿಂಗಳಿಂದ ನಿಮ್ಗೆ ಗೊತ್ತೇ ಇಲ್ಲ. ಅಯ್ಯಯ್ಯೋ ರಾಮ. ಬೆಸ್ಕಾಂ ಕಚೇರಿಗೆ ಸುಸ್ತಾಗಿದ್ದಾರೆ ಅನ್ನದಾತರು. ಇದನ್ನು ಲವೀಶ್ ಅವರ ಗಮನಕ್ಕೂ ಸುಶೀಲಾ ಮೇಡಮ್ ಅವರ ಗಮನಕ್ಕೂ ತರ್ತಾ ಇದ್ದೀನಿ. ವಿದ್ಯುತ್ ಪೂರೈಕೆ ಆಗದೆ ಬೆಳೆದ ಬೆಳೆ ಒಣಗೋಗಿದೆ. ಇದು ಲಾಸ್ಟ್ ಚಾನ್ಸ್ ಮರೆಪ್ಪ ಅವರೇ. ಈ ಕ್ಷಣ ನೀವು ಅಲ್ಲಿಗೆ ಎಂಟ್ರಿ ಕೊಟ್ಟು ಆ ಪ್ರಾಬ್ಲಮ್ ಸಾಲ್ವ್ ಮಾಡದೇ ಇದ್ದರೆ ನೀವು ಜೆಸ್ಕಾಮ್ನ AEE ಆಗಿ ಮುಂದುವರಿಯುವುದನ್ನು ಕೂಡ ಮರೆಯಬೇಕಾಗತ್ತೆ ಮರೆಪ್ಪ ಅವರೇ. ಮಂತ್ರಿಗೆ ಹೇಳ್ಬಿಟ್ಟು ಎಂಥ ಫಿಟ್ಟಿಂಗ್ ಇಡ್ತೀನಿ ಅಂತಂದರೆ ನಿಮ್ಗೆ ಎಲ್ಲೂ ಮತ್ತೆ ಕೆಲಸ ಸಿಗಬಾರ್ದು, ತೆಗೆದು ಬಿಸಾಕ್ಬೇಕು ನಿಮ್ಮನ್ನು. ಇಡ್ಲಾ ಫಿಟ್ಟಿಂಗು? ನೋಡಿ ಸರ್, ನಿಮ್ಮ ಇಲಾಖೆಗೆ ಇಷ್ಟೇ ಹೇಳೋದು. ನೋಡಿ ಸರ್, ನಿಮಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಇವರೆಲ್ಲ. ಏನಾಯಿತು, ಹಿಂಗಾಯಿತು ಹೇಳಿದ್ದು ನಾನು. ಜನಪರವಾಗಿದ್ದರೆ ಅದನ್ನು ಮಾಡ್ಬೋದು, ಜನಪರವಾಗಿರಬೇಕು ಅಂತಂದರೆ ಅದನ್ನು ಮಾಡಬೇಕಾಗತ್ತೆ. ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ನಡೆಯುತ್ತಂತೆ. ಲವ್ವಲ್ಲಿ, ಪ್ರೀತಿಯಲ್ಲಿ, ಯುದ್ಧದಲ್ಲಿ, ಪಾಲಿಟಿಕ್ಸಲ್ಲಿ ಏನು ಬೇಕಿದ್ರೂ ಮಾಡ್ಬೋದಂತೆ. ಬಡ ಜನರ ಆಶೋತ್ತರಗಳಿಗಾಗಿ ನಾವು ಮಾಡಬಾರ್ದು, ಅದನ್ನು ಸೇರಿಸಿ ಅದನ್ನು ಮಾಡ್ತೀವಿ ನಾವು. 24 ಗಂಟೆ ಟೈಮ್ ಸರ್ ನಿಮಗೆ. ಇಲ್ಲಾಂದರೆ ನಾಳೆ ಮತ್ತೆ ತಗೋತೀನಿ. ನಮ್ಮ ರಿಪೋರ್ಟ್ರಿಗೆ ಹೇಳಿದ್ದೀನಿ ಅದನ್ನು ಫಾಲೋಅಪ್ ಮಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ನಾಗರಾಜ್. ಅದನ್ನು ಫಾಲೋಅಪ್ ಮಾಡಿ ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ರಣಮಳೆಗೆ ನೆಲ ಕಚ್ಚಿತ್ತು ವಿದ್ಯುತ್ ಕಂಬ. 6 ತಿಂಗಳಾದರೂ ಕೂಡ ನೆಟ್ಟಗೆ ಆಗೇ ಇಲ್ಲ. 1-2 ದಿವಸ ಆದರೆ ಓಕೆ. ಯಾರು ಸರಿ ಮಾಡಬೇಕು? ಕರೆಂಟ್ ಕಟ್ಟಿಲ್ಲ ಅಂದರೆ, ಬಿಲ್ ಕಟ್ಟಿಲ್ಲ ಅಂದರೆ ಬಂದು ಕಟ್ ಮಾಡಿ ಓಡೋಗ್ಬಿಡ್ತೀವಿ. ಈಗ ಯಾರು ಕಟ್ಟಬೇಕು, ಯಾರು ಮಾಡಬೇಕು? 6 ತಿಂಗಳಾದರೂ ನೆಟ್ಟಗೆ ಆಗಿಯೇ ಇಲ್ಲ. ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ. ಎಲ್ಲಿದು? ಯಾದಗಿರಿಯಲ್ಲಿ. ಏನದು ಪ್ರಾಬ್ಲಮ್? ಈ ಅಧಿಕಾರಿಗಳಿಗೆ ಅದೇನು ರೋಗ ಬರುತ್ತೋ ಗೊತ್ತಿಲ್ಲ. ಅದ್ಯಾಕೋ AC ರೂಮ್ ಬಿಟ್ಟು ಹೊರಬರುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಪ್ರಾಬ್ಲಮ್ ಬಗೆಹರಿಸಿ ಅಂದರೆ ಕ್ಯಾರೇ ಮಾಡಲ್ಲ. ಆದರೆ ನಮ್ಮ ಕರೆಂಟು ಬಿಲ್ ಕಟ್ಟಿಲ್ಲ ಅಂತಂದರೆ ಹೆಂಗೆ ಓಡಿ ಬರ್ತಾರೆ, ಕರೆಂಟ್ ಕಟ್ ಮಾಡ್ತಾರೆ. ಇವತ್ತು ಅವ್ರಿಗೊಂದು ಕರೆಂಟ್ ಶಾಕ್ ಕೊಟ್ಟರೆ ಹೆಂಗೆ? ಯಾವ ಪ್ರಾಬ್ಲಮ್ ಇದು? 6 ತಿಂಗಳಾದರೂ ಇದರ ಬಗ್ಗೆ ಗಮನ ಹರಿಸಿಲ್ಲ ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಎಲ್ಲರ ಫೋಟೋ ಹಾಕ್ತೀನಿ. ಈ ಸ್ಟೋರಿ ನೋಡಿ. ನೆಲ ಕಚ್ಚಿವೆ ವಿದ್ಯುತ್ ಕಂಬಗಳು. ಮಳೆಗಾಲ ಮುಗಿದ್ರೂ ಕಂಬ ನಿಲ್ತಿಲ್ಲ. ರೈತರ ಗೋಳು ಯಾರು ಕೇಳ್ತಿಲ್ಲ. ಎಸ್, ಮಳೆಯಾಗಿ ಇಳೆ ತಂಪಾದ್ರೂ ಮರದ ಹನಿ ನಿಲ್ಲಂಗಿಲ್ಲ ಎಂಬಂತೆ ಮಳೆಗಾಲ ಮುಗಿದ್ರೂ ಮಳೆಗಾಲದಲ್ಲಿ ನೆಲಕ್ಕುರುಳಿದ ವಿದ್ಯುತ್ ಕಂಬ ಮೇಲೆತ್ತಿಲ್ಲ. ವಿದ್ಯುತ್ ಕಂಬ ಜಮೀನಿನಲ್ಲಿ ನೆಲಕ್ಕುರುಳಿ 6 ತಿಂಗಳು ಆದ್ರೂ ಕೂಡ ಇನ್ನೂ ನೆಟ್ಟಗೆ ಆಗಿಲ್ಲ. ಹೀಗಾಗಿ ರೈತರು ಫುಲ್ ಕಂಗಾಲಾಗಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬಾಣತಿಹಾಳ ಗ್ರಾಮದಲ್ಲಿ. 6 ತಿಂಗಳ ಹಿಂದೆ ರೈತರ ಜಮೀನಿನಲ್ಲಿ TC ಬಿದ್ದಿವೆ. ಮಳೆಗಾಲದಲ್ಲಿ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ರೈತರಿಗೆ ಸಂಕಷ್ಟ ಎದುರಾಗಿದೆ. ಇನ್ನು ರೈತರ IP ಸೆಟ್ಗೆ ವಿದ್ಯುತ್ ಪೂರೈಕೆ ಮಾಡುವ ಕಂಬಗಳೇ ನೆಲಕ್ಕುರುಳಿದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. IP ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಆಗದೆ ಜಮೀನಿನಲ್ಲಿ ಬೆಳೆದ ಬೆಳೆ ಒಣಗಿ ಹೋಗ್ತಿದೆ. 15ಕ್ಕೂ ಹೆಚ್ಚು ಕಂಬಗಳು ಬಿದ್ದೋಗಿರೋದ್ರಿಂದ ರೈತರು ಇನ್ನಿಲ್ಲದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಉಳುಮೆ ಕೂಡ ಮಾಡೋಕೆ ತೊಂದರೆ ಆಗ್ತಿದೆ. ಸರ್, ಕಂಬಗಳು ಬಿದ್ದು ಸುಮಾರು ರೈತರು ನಾವು ಹೋಗಿ ಒಂದು 10 ಸಲ ಮನವಿ ಕೊಟ್ಟಿವಿ. ಮತ್ತು ಆಮೇಲೆ ಮನವಿ ಮಾಡಿಕೊಂಡ್ರು ಕೂಡ ಇದು ಮನವಿಗೆ ಯಾವ ಸ್ಪಂದಿಸಿಲ್ಲ. ಆಮೇಲೆ ಸುಮಾರು ಒಂದು 50-60 ಎಕರೆ ಜಮೀನು ಇವಾಗೆಲ್ಲ ಸಜ್ಜಿ, ಆಮೇಲೆ ಜೋಳ, ಶೇಂಗಾ ಎಲ್ಲ ಒಣಗಿ ಹೋಗ್ತಿದ್ದಾವೆ. ನಾವು ಎಲ್ಲ ರೈತರು ಹೋದರೂ ಕೂಡ ಉಡುಪೆ ಮಾತುಗಳಿಂದ ನೋಡೋಣ ಮಾಡೋಣ ಇದೇ ಥರ ಎಲ್ಲ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ. ಅದಕ್ಕಾಗಿ ರೈತರಿಗೆ ಏನಾದರೂ ಒಂದು ಅವರಿಗೆಲ್ಲ ಸಮಸ್ಯೆ ಬಗೆಹರಿಸಿದರೆ ಅವರು ರೈತರು ಬದುಕೊಂತಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ತುಂಬ ಪಾಪ ಕಷ್ಟಪಡ್ತಿದ್ದಾರೆ.
ಇನ್ನು ಮಳೆಗಾಲದಲ್ಲಿ ಕಂಬ ಬಿದ್ದಾಗಿನಿಂದಲೂ ಕೂಡ ರೈತರು ಜೆಸ್ಕಾಂ ಕಚೇರಿಯತ್ತ ಅಲೆದಾಡಿ ಸುಸ್ತಾಗ್ತಿದ್ದಾರೆ. ಜೆಸ್ಕಾಂ ಇಲಾಖೆಗೆ ತಿರುಗಿ ರೈತರ ಚಪ್ಪಲಿ ಸವದಿದ್ದು ಬಿಟ್ರೆ ಪ್ರಯೋಜನ ಏನೂ ಆಗಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಮಳೆಗಾಲ ಬಂದು ಕಾಡಿದ್ರೆ ಹೇಗೋ ಬದುಕಬಹುದು, ಆದ್ರೆ ಅಧಿಕಾರಿಗಳು ನಮ್ಮನ್ನ ಕಾಡಿದ್ರೆ ನಾವು ಹೇಗೆ ಬದುಕಬೇಕು ಅಂತಿದ್ದಾರೆ. ಜಮೀನಿನಲ್ಲಿ ಬಿದ್ದ ಕಂಬ ಮೇಲೆತ್ತಿ ವಿದ್ಯುತ್ ನೀಡಿ ಪುಣ್ಯ ಕಟ್ಕೊಳ್ಳಿ ಅಂತ ರೈತರು ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಏನು ಮಾಡ್ಬೇಕ್ರಿ, ಕಂಪ್ಲೇಂಟ್ ಕೊಡ್ಬೇಕಂತಂದ್ರೆ ಇವ್ರಿಗೆ ತಿರುಗಾಡೋದಾಗಲ್ರಿ, ಗೊತ್ತಾಗಲ್ರಿ. ಹಂಗಾಗಿ ಅವ್ರಿಗೆ ಹೋಗಿ ಎಪ್ಪ ಅಣ್ಣ ಅಂತಾರೆ. ಅವ್ರು ಬಂದ್ ಇದು ಮಾಡ್ಬೇಕ್ರಿ, ಸಮಸ್ಯೆ ಕ್ಲಿಯರ್ ಮಾಡ್ಬೇಕ್ರಿ ಜಸ್ಕಂದಾರ. ರೈತರು ಈಗ ಭಾಳ ಸಮಸ್ಯೆದಾಗಾರ್ರಿ. ಅವರೇ ಬರ್ಲಿಕ್ಕಂದ್ರೆ ಈಗ ನಾವು ಈಗ ಎಲ್ಲಿಗೆ ಹೋಗ್ಬೇಕ್ರಿ? ಈಗ ಇಂಜನ್ ನೀರು ಬಿಟ್ಟಿಗೆ ಸಲಿಂದ ಈಗ ಅದ್ರಾಗೂ ಒಂದಿನ ಸಿಗ್ತಾರೆ, ಒಂದಿನ ಸಿಗಲ್ರಿ. ಬಾಡಿ ಹೊಡ್ಯವ್ರಿ ಇಂಜನ್. ಹಂಗಾಗಿ ಬೆಳೆ ಭಾರಿ ಸಮಸ್ಯೆಗೆ ಒಳಗಾಗ್ಯವ್ರಿ. ಒಟ್ಟಾರೆ ಮಳೆಗಾಲ ಮುಗಿದ್ರೂ ಅನ್ನದಾತರ ಸಮಸ್ಯೆ ಮುಗ್ದಿಲ್ಲ. 6 ತಿಂಗಳಾದ್ರೂ ಕೂಡ ಕಂಬ ಸರಿ ಮಾಡೋಕೆ ಅದ್ಯಾಕೋ ಅಧಿಕಾರಿಗಳು ಮನಸ್ಸು ಮಾಡ್ತಿಲ್ಲ. ನೋಡೋಣ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಇಲ್ವಾ ಅಂತ. ನಾಗರಾಜ್ ಮುಗ್ದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೋಡಿ, ಈ ಕರೆಂಟ್ ಅವ್ರದ್ದೊಂದು ಸಮಸ್ಯೆ ಇದೆ. ಈಗ ಅದನ್ನು ಯಾರಾದರೂ ಲೋಕಲ್ಗಳು ಅದನ್ನು ಮಾಡೋಂಗಿಲ್ಲ. ಅದನ್ನು ನಾವೇ ಕೊಟ್ಕೊಂಡು ಮಾಡ್ತೀವಪ್ಪ ಹಂಗೆ ಮಾಡೋಂಗಿಲ್ಲ. ಬರ್ತಾರೆ ಆಗ ಕ್ಷಣ ಮಾತ್ರದಲ್ಲಿ ಬರ್ತಾರೆ. ಹೆಂಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹೆಂಗಪ್ಪ ಮುಟ್ಟಿದ್ರಿ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ತನಕ ಬಿದ್ದಿದೆ. ಇದನ್ನು ಯಾವನೊಬ್ಬ ನೋಡಿಲ್ಲ ಅಂತಂದರೆ ಮರೆಪ್ಪ ಜೆಸ್ಕಾಂ AEE ಮರೆಪ್ಪ ಅವರಿಗೆ ಮರೆವಾಗಿದೆಯಾ? ಮರೆಪ್ಪ ಅವರೇ ಮರೆವಾಗಿದೆಯಾ? ಸಂಬಳ ತಗೊಳ್ತಾ ಇಲ್ವ ಪ್ರತಿ ತಿಂಗಳು? ಬನ್ನಿ ರಿಪೇರಿ ಮಾಡಿಸಿ. ಇಲ್ಲ ಅಂತಂದರೆ ಇದೆ ಮಾರಿ ಹಬ್ಬ. ಇದು ಲವೀಶೋವಾಡಿ ಅವರಿಗೆ ತರಬೇಕು ಅಂತಿಲ್ಲ. ಇವರು CO, ಜಿಲ್ಲಾ ಪಂಚಾಯತ್ CO, ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ವರಾಡಿ ಅವರೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇದನ್ನು. ಆ್ಯಂಡ್ ಸುಶೀಲಾ B ಜಿಲ್ಲಾಧಿಕಾರಿಗಳು, ಮೇಡಮ್ ಹಿಂಗಾಗಿದೆ ನೋಡಿ, 6 ತಿಂಗಳಾಯಿತು ಬಿದ್ದೋಗ್ಬಿಟ್ಟು. ಅದನ್ನು ಬೇರೆಯವ್ರು ಯಾರು ಮುಟ್ಟೋಂಗಿಲ್ವೇ? ಎಲ್ಲೋ ಆ ಕಡೆ ಈ ಕಡೆ ಕರೆಂಟ್ ಬಂದುಬಿಟ್ರೆ ಏನು ಗತಿನಪ್ಪ ಗೊತ್ತಿಲ್ಲ. ಶರಣಬಸಪ್ಪ ದರ್ಶನಾಪುರ ಸಾಹೇಬರು ಶಾಸಕರು ಆ್ಯಂಡ್ ಮಂತ್ರಿ ಆಲ್ಸೋ. ಸಾಹೇಬ್ರೆ, ಮೊನ್ನೆ ಇದಕ್ಕೆ ನೀವು ಭಾಳ ಬೇಗ ಸ್ಪಂದನೆ ಕೊಟ್ಟರೆ, ಯಾವುದಕ್ಕೆ? ಮೈಕ್ರೋ ಫಿನಾನ್ಸ್ ಅದಕ್ಕೆ. ಇದಕ್ಕೂ ಕೂಡ ಒಂದು ಸ್ಪಂದನೆ ಕೊಡಿಸಿ ಸರ್. ನೋಡಿ, 6 ತಿಂಗಳಾಯಿತು. ರೈತರ ಜಮೀನಿನಲ್ಲಿ TC ಬಿದ್ದು 6 ತಿಂಗಳಾದರೂ ಕೇಳೋರಿಲ್ಲ ಅಂತಂದರೆ ಮರೆಪ್ಪ ಜೆಸ್ಕಾಂ AEE ಯಾಕೆ? ಕರೆಕ್ಟ್ ಹೆಸರಿಟ್ಟಿದ್ದಾರೆ ನೋಡಿ, ಮರೆಪ್ಪ. ಬಟ್ ಸಂಬಳ ಪ್ರತಿ ತಿಂಗಳು ಬರೋದನ್ನು ಮರೆಯೋದಿಲ್ಲಪ್ಪ. ಕೆಲಸ ಮಾತ್ರ ಮರಿತೀರಪ್ಪ. ಯಾಕಪ್ಪ? ಮರೆಪ್ಪ ಎಲ್ಲಿದ್ದೀರಪ್ಪ? ಬನ್ರಪ್ಪ, ಕಾಯ್ತಾ ಇದೆ ಕಂಬ ನಿಮಗೆ. ಕಂಬ ಅಂದರೆ ಇದು ರೀ, ಲೈಟ್ ಕಂಬ, ಬೇರೆ ಕಂಬ ಅಂದ್ಕೋಬೇಡಿ. ಟ್ರಾನ್ಸ್ಫಾರ್ಮರ್ ಜೊತೆ 15 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಕಳೆದ 6 ತಿಂಗಳಿಂದ ನಿಮ್ಗೆ ಗೊತ್ತೇ ಇಲ್ಲ. ಅಯ್ಯಯ್ಯೋ ರಾಮ. ಬೆಸ್ಕಾಂ ಕಚೇರಿಗೆ ಸುಸ್ತಾಗಿದ್ದಾರೆ ಅನ್ನದಾತರು. ಇದನ್ನು ಲವೀಶ್ ಅವರ ಗಮನಕ್ಕೂ ಸುಶೀಲಾ ಮೇಡಮ್ ಅವರ ಗಮನಕ್ಕೂ ತರ್ತಾ ಇದ್ದೀನಿ. ವಿದ್ಯುತ್ ಪೂರೈಕೆ ಆಗದೆ ಬೆಳೆದ ಬೆಳೆ ಒಣಗೋಗಿದೆ. ಇದು ಲಾಸ್ಟ್ ಚಾನ್ಸ್ ಮರೆಪ್ಪ ಅವರೇ. ಈ ಕ್ಷಣ ನೀವು ಅಲ್ಲಿಗೆ ಎಂಟ್ರಿ ಕೊಟ್ಟು ಆ ಪ್ರಾಬ್ಲಮ್ ಸಾಲ್ವ್ ಮಾಡದೇ ಇದ್ದರೆ ನೀವು ಜೆಸ್ಕಾಂನ AEE ಆಗಿ ಮುಂದುವರಿಯುವುದನ್ನು ಕೂಡ ಮರೆಯಬೇಕಾಗತ್ತೆ ಮರೆಪ್ಪ ಅವರೇ. ಮಂತ್ರಿಗೆ ಹೇಳ್ಬಿಟ್ಟು ಎಂಥ ಫಿಟ್ಟಿಂಗ್ ಇಡ್ತೀನಿ ಅಂತಂದರೆ ನಿಮಗೆಲ್ಲೂ ಮತ್ತೆ ಕೆಲಸ ಸಿಗಬಾರ್ದು, ತೆಗೆದು ಬಿಸಾಕ್ಬೇಕು ನಿಮ್ಮನ್ನು. ಇಡ್ಲಾ ಫಿಟ್ಟಿಂಗು? ನೋಡಿ ಸರ್, ನಿಮ್ಮ ಇಲಾಖೆಗೆ ಇಷ್ಟೇ ಹೇಳೋದು. ನೋಡಿ ಸರ್, ನಿಮಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಇವರೆಲ್ಲ. ಏನಾಯಿತು? ಹಿಂಗಾಯಿತು ಹೇಳಿದ್ದು ನಾನು. ಜನಪರವಾಗಿದ್ದರೆ ಅದನ್ನು ಮಾಡ್ಬೋದು. ಜನಪರವಾಗಿರಬೇಕು ಅಂದರೆ ಅದನ್ನು ಮಾಡಬೇಕಾಗತ್ತೆ. ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ನಡೆಯುತ್ತಂತೆ. ಲವ್ವಲ್ಲಿ, ಪ್ರೀತಿಯಲ್ಲಿ, ಯುದ್ಧದಲ್ಲಿ, ಪಾಲಿಟಿಕ್ಸಲ್ಲಿ ಏನು ಬೇಕಿದ್ರೂ ಮಾಡ್ಬೋದಂತೆ. ಬಡ ಜನರ ಆಶೋತ್ತರಗಳಿಗಾಗಿ ನಾವು ಮಾಡಬಾರ್ದು, ಅದನ್ನು ಸೇರಿಸಿ ಅದನ್ನು ಮಾಡ್ತೀವಿ ನಾವು. 24 ಗಂಟೆ ಟೈಮ್ ಸರ್ ನಿಮಗೆ. ಇಲ್ಲಾಂದರೆ ನಾಳೆ ಮತ್ತೆ ತಗೋತೀನಿ. ನಮ್ಮ ರಿಪೋರ್ಟ್ರಿಗೆ ಹೇಳಿದ್ದೀನಿ ಅದನ್ನು ಫಾಲೋ ಅಪ್ ಮಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ನಾಗರಾಜ್. ಅದನ್ನು ಫಾಲೋ ಅಪ್ ಮಾಡಿ ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.